ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಕುಂದ್ರ ಬ್ಯಾಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದೆ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಬೇಡ್ರಿ. ಸ್ವಾತಂತ್ರ್ಯೋತ್ಸವ ಆಯ್ತು. ಎಲ್ಲಾ ಕಡೆ ತ್ರಿವರ್ಣ ಧ್ವಜಾನು ಹಾರ್ತು. ಮೋದಿ ಆಶಯದಂಗ ಹರ್ ಘರ್ ತಿರಂಗ ಸಂಪನ್ನ ಆಯ್ತು ನೋಡ್ರಿ. ಇಲ್ಲೊಂದು ಕಡೆ ವಿಚಿತ್ರ ಘಟನೆ ನಡೀತಪ್ಪ. ಎಲ್ಲಿ ಅಂತ ನನಗ್ ಗೊತ್ತಿಲ್ಲ, ಆದ್ರ ಘಟನೆ ಮಾತ್ರ 10 ಸಲ ಮತ್ತ ಸಲ ನೋಡ್ಬೇಕು ಅಂತ ಅನ್ನೋ ತರ ಐತಿ. ಒಂದ್ ಕಡೆ ಭಾರತದ ಧ್ವಜನ ಹಾರಿಸ್ಲಿಕ್ಕೆ ಮುಂದಾದಾಗ ಕಂಬದ ತುದಿ ಹೋದ ಧ್ವಜ ಸಿಕ್ಕಾಕೊಂಡ್ಬಿಡ್ತಲ್ಲೇ. ಆದ್ರ ಅದೇ ಕ್ಷಣಕ್ ಒಂದ್ ಪಕ್ಷಿ ಎಲ್ಲಿತ್ತೋ ಏನೋ ಪಟ್ಟಂತ ಬಂದ್ ಧ್ವಜಾನ ಸರಿ ಮಾಡಿಬಿಡ್ತು. ಆ ಹಕ್ಕಿ ಬಹುಶಃ ಹಿಂದಿನ ಜನ್ಮದಾಗ ಅಪ್ರತಿಮ ದೇಶಭಕ್ತ ಇತ್ತು ಅಂತ ಕಾಣ್ತದ ನೋಡ್ರಿ. ಈ ಜನ್ಮದಾಗೂ ಸಹಿತ ಭಾರತೀಯ ಸೇವೆ ಮಾಡ್ಲಿಕ್ಕತ್ತದ. ದೇಶ ಅಂದ್ರ ಅಲರ್ಜಿ ಅಂತ ಆಡುವಂತ ಅಡಕಸ್ಬಿಗಳು ಸಾಧ್ಯ ಆದ್ರ ಒಂದು ಸಲ ಆ ಹಕ್ಕಿದ ಹಿಕ್ಕಿ ತಿಂದು ಬಿಡ್ರಲ್ಲ. ಕನ್ನಡಿಗರು ಸಿನಿ ಪ್ರೇಮಿಗಳು ಅಷ್ಟೇ ಯಾಕ್ರಪ್ಪ, ಪ್ರತಿಯೊಬ್ಬರು ಹಿಗ್ಗು ಪಡುವಂತಹ ವಿಚಾರ. ಕಾಂತಾರ ಸಿನಿಮಾಗ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರೋದು ಬಹಳ ಖುಷಿ ಕೊಟ್ಟಿರುವಂತಹ ವಿಚಾರ ನೋಡ್ರಿ. ಜಗತ್ತಿನಾದ್ಯಂತ ಕಾಂತಾರ ಸಿನಿಮಾ ಟಾಕ್ ಆಗಿತ್ತು. ಈ ಸಿನಿಮಾಗ ಒಂದಿಷ್ಟು ಪ್ರಶಸ್ತಿಗಳು ಬಂದೇ ಬರ್ತಾವನ್ನುವಂಥ ವಿಶ್ವಾಸ, ಹೋಪ ಸಿನಿಮಾ ನೋಡಿದಂಥ ಎಲ್ಲರಿಗೂ ಇತ್ತು ನೋಡ್ರಿ. ಈ ಬಗ್ಗೆ ರಿಷಬ್ ಶೆಟ್ಟಿ ಟ್ವೀಟ್ ಮಾಡಿ ಎಲ್ಲರಿಗೂ ಧನ್ಯವಾದ ತಿಳಿಸ್ಯಾರ. ಪ್ರಶಸ್ತಿಯನ್ನ ಕನ್ನಡ ಪ್ರೇಕ್ಷಕರು, ದೈವ ನರ್ತಕರು ಮತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ಸಲ್ಸ್ಯಾರ ನೋಡ್ರಿ. ಹಿಂಗೆ ನಮ್ಮ ಕನ್ನಡ ಚಿತ್ರರಂಗ ರಾಷ್ಟ್ರ ಮಟ್ಟದಾಗ ಅವಾಗವಾಗ ಗುರುತಿಸ್ಕೊಳ್ಬೇಕು ನೋಡ್ರಪ್ಪ. ಬಹಳ ಹಿಗ್ಗಿನ ವಿಚಾರ. ಇನ್ನು ಅಟಲ್ ಸೇತು ಅನ್ನೋದು ನಮ್ಮ ಭಾರತದ ಹೆಮ್ಮೆಯ ನಿರ್ಮಾಣದಾಗ ಒಂದು. ಆದ್ರ ಲಾಸ್ಟ್ ಟೈಮ್ ನಿಮಗ್ ನೆನಪಿರಬಹುದು, ಒಬ್ಬ ಹಿಂಗ ಕಾರ್ನಾಗ ಪಟ್ ಅಂತ ಬಂದ್ ಅಲ್ಲೇ ಕಾರ್ ನಿಂದ್ರಿಸಿ ಸೂಸೈಡ್ ಮಾಡ್ಕೊಂಡಿದ್ದು ಗೊತ್ತಾಯ್ತಲ್ಲ. ನಮ್ಮ ಮಿರ್ಚಿ ಮಂಡಕ್ಕಿ ನಾವು ಹೇಳಿದ್ವಿ ನಾವು. ಈಗೀಗ ಈ ಅಟಲ್ ಸೇತು ಅನ್ನೋದು ಸೂಸೈಡ್ ಸ್ಪಾಟ್ ಆಗ್ಲಿಕ್ಕತ್ತದಂತ ಬಹಳ ಹಳಾಗ್ಲಿಕ್ಕತ್ತದ ನೋಡ್ರಿ. ಯಾಕಂದ್ರ ನಿನ್ನೆನ ಒಬ್ಬಕ್ಕೆ ಹುಡುಗಿ ಹಿಂಗೆ ಸೂಸೈಡ್ ಮಾಡ್ಕೊಳಕ್ ನೋಡಿದ್ಲು. ಆದ್ರ ಕ್ಯಾಬ್ ಡ್ರೈವರ್ ಒಬ್ಬ ಆಕಿನ್ನ ಕಾಪಾಡಿದ ರೀತಿ ನೋಡ್ಲಿಕ್ಕತ್ರ ಮೈ ಝುಮ್ ಅಂತದ. ಕಡಿಕ ಪೊಲೀಸರು ಬಂದ್ರು. ಆಕಿನ ಕೂದ್ಲನ್ನ ಹಿಡಿದು ಕಾಪಾಡಿದ್ದು ಭಾರಿ ವಿಚಿತ್ರ ಅನಿಸ್ತು. ಕೂದ್ಲು ಅಷ್ಟು ಗಟ್ಟಿಗಿತ್ತು ನೋಡ್ರಿ. ಯಾಕಂದ್ರ 50-60 ಕಿಲೋ ಭಾರನ ತಡಿಬೇಕಲ್ಲ. ಅಂದ್ರೂ ಪ್ರಾಣ ಉಳಿತಲ್ರಿ, ಅಷ್ಟ ಸಾಕ್ ನೋಡ್ರಿ. ಈ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದಿದ್ದ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಇದು ಒಂದ ರೋಡಿಗೆ ಬಂದ್ರ ಅವರೇ ಕಂಗಾಲಾಗಿ ಹೋಗ್ತಾರ. ನೋಡ್ಬೇಕು ಒಂದ್ಸಲ. ಒಂದ್ ಕಡೆ ರೋಡ್, ಮತ್ತೊಂದ್ ಕಡೆ ನದಿ. ಇದು ಭದ್ರಪ್ಪ ಲೇಔಟ್ ಬಲ್ಲಿ ಇರುವಂತ ರೋಡ್ ನೋಡ್ರಿ. ಬ್ರ್ಯಾಂಡ್ ಬೆಂಗಳೂರಿನ ಒಂದು ಭಾಗ. ಇದನ್ನು ಒಂದ್ ಸೈಡ್ ಅಷ್ಟೇ ಓಡಾಟ, ಇನ್ನೊಂದು ಸೈಡ್ ಹೋಗ್ಲಿಕ್ಕ ನಿಮ್ ಕಾರ್ ಬೈಕ್ ಯಾವ್ದು ಉಪಯೋಗಕ್ಕೆ ಬರುದಿಲ್ಲ. ಒಂದು ದೋಣಿನೇ ಬೇಕಾಗ್ತದಂತ ತಿಳ್ಕೊರಿ ನೀವು. ಇಲ್ಲ ಅಂದ್ರೆ ಈಜ್ಕೊಂಡು ಹೋಗ್ಬೇಕು ಹಂಗೆ ನೋಡ್ರಿ. ವಿಚಾರ ಮಾಡ್ರಿ. ನಮ್ಮ ಮನೆ ಹೇಳಿದ್ದೆ ನೋಡ್ರಿ, ಈಗ ಸರ್ಕಾರ ಆ ಭಾಗ್ಯ ಈ ಭಾಗ್ಯ ಕೊಡೋದಕ್ಕಿನ ಗ್ಯಾರಂಟಿ ಭಾಗ್ಯ ಎಲ್ಲ ಬಿಟ್ಟು ಬೋಟ್ ಭಾಗ್ಯ ಕೊಟ್ಟು ಬಿಡ್ಬೇಕು. ಬೆಂಗಳೂರಾಗ ಎಲ್ಲಾರ ಆಫೀಸ್ಗೆ ಹೋಗೋರು ಆ ಬೋಟ್ ತಗೊಂಡು ದೋಣಿ ಸಾಗಲಿ ಮುಂದೆ ಹೋಗಲಿ ನಮ್ಮ ಆಫೀಸು ಸೇರಲಿ ಅಂತ ಹಾಡ್ಕೊಂತ ಹೋಗ್ಬಿಡ್ತಾರ. ಬೆಳಗಿದೆ ನೋಡ ಬೆಂಗಳೂರು ನಗರ ಅಂತ ಆಗಿನ ಕಾಲದಾಗ ಹಾಡಿದ್ರು. ಆದ್ರೆ ಈಗ ಮುಳುಗ್ತಿದ್ದೆ ನೋಡ ಬೆಂಗಳೂರು ನಗರ ಅಂತ ಹಾಡ್ಬೇಕಾಗ್ಯದ ನೋಡ್ರಿ. ಸರಿಯಾದ ರೋಡೇ ಇಲ್ಲಾರ್ದ ಟೈಮ್ನ್ಯಾಗ ಬೆಂಗಳೂರಾಗ ಈ ವೀಲಿಂಗ್ ಉಡಾಳರ ಕಾಟ ಬೇರೆ. ಬೈಕ್ ಒಂದು ಸಿಕ್ತಂದ್ರ ಸಾಕ್ ನೋಡ್ರಿ. ಇವ್ರಿಗೆ ಸಿಕ್ಕಲ್ಲಿ ವೀಲಿಂಗ್ ಮಾಡ್ಕೊಂಡು ಹೋಗ್ತಿರ್ತಾರ. ಎದುರು ಬರೋರಿಗೆ ಅಂಜಿಕೆ ಆಗುವಂಗೆ ಆಗ್ತಿರ್ತದ. ಉಸಿರ ನಿಂತ್ ಹೋಗೋ ತರ ಆಗ್ತಿರ್ತೈತಿ. ಹಂಗ್ ಹೋಗ್ತಿರ್ತಾವ ಉಡಾಳ್ ಹುಡುಗರು. ತುಮಕೂರ್ನ್ಯಾಗ ಮಂದಿ ಏನ್ ಮಾಡಿದ್ರೆ ಗೊತ್ತಾ, ವೀಲಿಂಗ್ ಮಾಡ್ಲಿಕ್ಕೆ ಹತ್ತಿದ್ದವ್ರನ್ನ ನಿಂದರ್ಸಿ ಬೈಕ್ ಕಸ್ಕೊಂಡ್ ಮಾಡ್ತೀನಿರ್ರಿ ನಿಮಗ್ ಮಕ್ಕಳ ಅಂತ ಹೇಳಿ ಸೀದಾ ಬೈಕ್ ತಗೊಂಡು ಮ್ಯಾಲಿಂದ ಕೆಳಗೆ ಒಗದ್ ಬಿಟ್ರು. ಬೈಕ್ ಎಲ್ಲ ಪುಡಿ ಪುಡಿ. ಬೆಂಗಳೂರಿನಾಗನು ಈ ವೀಲಿಂಗ್ ಚಟ ಜಾಸ್ತಿ ಆಗ್ಬಿಟ್ಟದ ನೋಡ್ರಿ. ಹಿಂಗಾಗಿ ಪೊಲೀಸರು ಈಗ ಆಕ್ಟಿವ್ ಆಗ್ಬಿಟ್ಟಾರ. ಒಂದೇ ದಿನ ಒಟ್ಟು 44 ವೀಲಿಂಗ್ ಶೂರರನ್ನ ಅರೆಸ್ಟ್ ಮಾಡ್ಯಾರ.
ಇದು ಒಂದು ಸುದ್ದಿ ಕೇಳಿ ಬಹಳ ಹಿಕ್ಕಾಯ್ತು ನೋಡ್ರಿ. ಉಡಾಳ್ರಿ ಹಿಂಗೆ ಆಗ್ಬೇಕ, ಮುಂದ್ ಇಂಥವ್ ತಡಿತಾವ, ಅವ್ರ ಜೀವಕ್ಕೂ ಅಪಾಯ, ಬ್ಯಾರೆ ಓಡಾಡೋ ಮಂದಿಗೂ ಅಪಾಯ. ಯಾಕಿಂತವೆಲ್ಲ ಹುಚ್ಚುಚ್ಚಾರ ಮಾಡ್ಬೇಕಂತೀನಿ. ಇನ್ನೀ ಗ್ಯಾರಂಟಿ ಎಲ್ಲಾ ಗೋತಾ ಆಗೋ ಟೈಮ್ ಸನಿ ಬಂದದ ನೋಡ್ರಿ. ಒಂದೊಂದೇ ಮಂತ್ರಿಗಳು ಗ್ಯಾರಂಟಿನ ನಿಂದ್ರಿಸ್ಬಿಡ್ಬೇಕು ಅಂತ ಮಾತಾಡ್ಲಿಕತ್ತಾರ. ಅಲ್ಲಿಗೆ ಗ್ಯಾರಂಟಿನ ನಂಬಿಕೊಂಡು ಓಟ್ ಹಾಕ್ತವ್ರು ತಮ್ಮದನ್ನ ತಾವೇ ಕೈಗೆ ತಗೊಂಡು ಹೊಡ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದು ಬಿಟ್ಟಾರ. ಸಿದ್ದರಾಮಯ್ಯನವರ ಡೈಲಾಗ್ ಅನ್ನ ನಂಬಿ ಓಟ್ ಹಾಕಿದ್ರಲ್ಲ, ಆ ಡೈಲಾಗ್ ಇನ್ನೊಮ್ಮೆ ಕೇಳಬಿಡ್ರಿ. 200 ಯೂನಿಟ್ ಕರೆಂಟ್ ಅನ್ನ ಫ್ರೀ ಪ್ರತಿಯೊಬ್ಬರಿಗೆ, ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್. ದಯಾನಂದ ನಿನಗೂ ಫ್ರೀ 2 ಯೂನಿಟ್. ಸರ್ಕಾರ ಉಳಿಯುವುದೇ ದೊಡ್ಡ ಹೈರಾಣದ ಮಾತ. ಪ್ರಾಸಿಕ್ಯೂಷನ್ ಆರ್ಡರ್ ಬಂದೈತಿ. ಸಿದ್ದರಾಮಯ್ಯನವರ ಹೊಟ್ಯಾಗ ಸಂಕಟ ಚಾಲು ಆಗ್ಯದ. ಅಂಥದ್ರಾಗ ಗ್ಯಾರಂಟಿ ಎಲ್ಲಿ ಕೊಡ್ತಾರ ಹೇಳ್ರಿ? ಒಬ್ರೊಬ್ರೇ ನಾಯಕರು ಗ್ಯಾರಂಟಿನ ನಿದ್ರಿಸ್ಬಿಡೋಣ ಅಂತ ಅಲ್ಲಿಗತ್ತಾರ. ಕಾಮಗಾರಿಗೆ ರೊಕ್ಕ ಇಲ್ಲ, ಅನುದಾನ ಸಿಗಾಕತ್ತಿಲ್ಲ. ಇಂಥ ಟೈಮ್ನ್ಯಾಗ ಸಿಎಂ ಕುರ್ಚಿಗೆ ಸಂಕಷ್ಟ. ಯಪ್ಪ ದೇವ್ರೇ ಕಾಪಾಡಬೇಕು. ಈ ಕಡೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಹೋಮ್ ಮಿನಿಸ್ಟರ್ ಪರಮಣ್ಣ ಸಿಎಂ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂತ ಅಲ್ಲಿಗತ್ತಾರ. ಇದೇನ್ ಹೊಸ ಮಾತಲ್ಲಿ ಬಿಡ್ರಿ. ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗನು ಪ್ರಾಸಿಕ್ಯೂಷನ್ ಆಗಿತ್ತು. ಅವಾಗ ಪರಮಣ್ಣ ಇದು ಸಂವಿಧಾನಕ್ಕೆ ಸಿಕ್ಕ ಜಯ ಅಂತಂದಿದ್ರು. ಮಾನ್ಯ ಯಡಿಯೂರಪ್ಪನವರನ್ನು ಕೂಡ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಳ್ಬೇಕು. ಇದು ರಾಜ್ಯದ ಮತ್ತು ನೆಲದ ಕಾನೂನಿಗೆ ಸಿಕ್ಕಿರ್ತಕ್ಕಂಥ ಜಯ. ಯಾರು ಕಾನೂನು ಬಾಹಿರವಾಗಿ ಕೆಲಸ ಮಾಡಿದ್ದಾರೆ, ಅದರಲ್ಲಿ ವಿಶೇಷವಾಗಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ಕಾನೂನು ಬಾಹಿರವಾದ ತೀರ್ಮಾನಗಳನ್ನು ಮಾಡಿದ್ರು. ಅಲ್ರಿ ಪರಮಣ್ಣ ಸಾಹೇಬ್ರ, ಕಾನೂನು ಎಲ್ಲಾರ್ಗೂ ಒದ್ದೆ ಐತಿ ಅಲ್ಲಲ್ರಿ? ಯಡಿಯೂರಪ್ಪನವರಿಗೂ ಸೇಮ್, ಸಿದ್ದರಾಮಯ್ಯನವ್ರಿಗೂ ಸೇಮ್. ಸಿದ್ದರಾಮಯ್ಯನವ್ರಿನ ಮ್ಯಾಲಿಂದ ಇಳಿದು ಬಂದವರಲ್ಲ. ಮಣತಿನ ಕೆಲಸ ಯಾರೇ ಮಾಡಿದ್ರು ಕಾನೂನು ಶಿಕ್ಷೆ ಕೊಟ್ಟೇ ಕೊಡ್ತದ. ಇಲ್ಲ ಮಣ ತಿಂದಿಲ್ಲ ಅಂತಂದ್ರ ಅದನ್ನೂ ಕಾನೂನು ಹೇಳ್ತೈತಲ್ಲ. ನೀವು ಸ್ವಲ್ಪ ಬಾಯಿಗೆ ಬೀಗ ಹಾಕೊಳ್ರಲ್ಲ, ಮುಂದೆ ಏನಾಗ್ತದ ಅನ್ನೋದು ನೋಡೋಣಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀರಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.